ನಮಸ್ಕಾರ. ಇವತ್ತು ನಾವು ಬಿಜಾಪುರದಲ್ಲಿ ನಮ್ಮ ರಾಜ್ಯ ಪದಾಧಿಕಾರಿಗಳ ತಂಡ ಎಲ್ಲ ನಾವು ಸೇರಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಏನು ಬಿಜಾಪುರದ ಜನತೆಗೆ ಅಂದ್ರೆ ಇಲ್ಲಿನ ಮಕ್ಕಳಿಗೆ ಅಂದ್ರೆ ಶಿಕ್ಷಣ ಪಡಿಲಿಕ್ಕೆ ವೈದ್ಯಕೀಯ ಶಿಕ್ಷಣ ಅಂತಕ್ಕಂಥದ್ದು ಬೇಕು. ಆ ವೈದ್ಯಕೀಯ ಶಿಕ್ಷಣವನ್ನ ಸರ್ಕಾರಿ ಸಂಸ್ಥೆಯ ಮೂಲಕ ಕೊಡಬೇಕು ಅಂತ ಹೇಳಿ ಒಂದು ಶಿಕ್ಷಣ ಅಂದ್ರೆ ವೈದ್ಯಕೀಯ ಶಿಕ್ಷಣ ಬೇಕು, ಕಾಲೇಜ್ ಸರಿಬೇಕು ಅಂತ ಹೇಳಿ ಒಂದು ಸಮಾನ ಮನಸ್ಕರ ತಂಡ, ಅದರ ಜೊತೆಗೆ ಆಮ್ ಆದ್ಮಿ ಪಾರ್ಟಿಯು ಸಹ ಸಹಯೋಗದೊಂದಿಗೆ ಹೋರಾಟವನ್ನ ಮಾಡ್ತಾ ಇದ್ರು. ಈ ಒಂದು ಹೋರಾಟ 100 ದಿನಗಳ ಮಟ್ಟಿಗೆ ಈ ಹೋರಾಟ ನಡೀತಾ ಬರ್ತಾ ಇರುತ್ತೆ. ಆದ್ರೆ 106, 107ನೇ ದಿನಕ್ಕೆ ಬಂದ ತಕ್ಷಣ ಈ ಒಂದು ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ MB ಪಾಟೀಲ್. ಕಾರಣ ಎಷ್ಟೇ ಸ್ನೇಹಿತರೆ, ಒಂದು ಸರ್ಕಾರಕ್ಕೆ ಒಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ನಡೆಸಲಿಕ್ಕೆ ಯೋಗ್ಯತೆ ಇಲ್ವಾ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಮುಂಚೆ ಈ ದೇಶದಲ್ಲಿ ಖಾಸಗೀಕರಣ ಮಾಡ್ತಾ ಇದ್ದಾರೆ ಅಂತ ಲಬಲಬ ಅಂತ ಬಾಯಿ ಬಡ್ಕೊಂಡು ಅಧಿಕಾರಕ್ಕೆ ಬಂದ್ರು. ಈಗ ಬಂದ ತಕ್ಷಣ ಕರ್ನಾಟಕದಲ್ಲಿ ಇಲ್ಲಿವರೆಗೂ 20 ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿದೆ. ಈಗ ಹೊಸದಾಗಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 11 PPP ಮಾಡೆಲ್ ಒಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳನ್ನ 11 ಜಿಲ್ಲೆಗಳಲ್ಲಿ ತೆಗೆಯಲಿಕ್ಕೆ ಯೋಜನೆಗಳನ್ನ ಹಾಕೊಂಡು ಅದನ್ನ ಮಂಜೂರು ಮಾಡಿದ್ದಾರೆ. ಆದ್ರೆ ಇಲ್ಲಿ ನಾವು ಹೇಳ್ತಕ್ಕಂಥದ್ದು PPP ಅಂತ ಹೇಳಿದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಅಂದ್ರೆ ಖಾಸಗಿ ಸಹಯೋಗದೊಂದಿಗೆ ಒಂದು ಸರ್ಕಾರ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯನ್ನ ತೆಗಿತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಗೇಡಿನ ವಿಷಯ ಇನ್ಯಾವುದೂ ಇಲ್ಲ. ಕರ್ನಾಟಕದಲ್ಲಿರುವ ಪ್ರಸಿದ್ಧ ಶಿಕ್ಷಣ ತಜ್ಞರು ನಿರಂಜನಾರಾಧ್ಯ ಅಂತ ಅವರು ಸಹ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಇದು ಏನು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ, ಈ ಒಂದು ಖಾಸಗಿ ಸಹಯೋಗದೊಂದಿಗೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯನ್ನ ತೆರೀಲಿಕ್ಕೆ ಏನು ಬಿಜಾಪುರದಲ್ಲಿ ಮುಂದಾಗಿದ್ದಾರೆ ಅದನ್ನ ವಿರೋಧ ಮಾಡಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಲಾಭ ಇಲ್ಲ, ಸರ್ಕಾರಕ್ಕೆ ಲಾಭ ಇಲ್ಲ. ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತ್ಯಂತ ದುಪ್ಪಟ್ಟು ಶುಲ್ಕಗಳನ್ನ ವಿಧಿಸ್ತಕ್ಕಂಥದ್ದು, ಮತ್ತೆ ಆ ಒಂದು ವೈದ್ಯಕೀಯ ಶಿಕ್ಷಣ ಅಂತಕ್ಕಂಥದ್ದು ಖಾಸಗಿಯ ಕಪಿಮುಷ್ಟಿಗೆ ಹೋಗ್ತದೆ. ಸೊ ಈ ರೀತಿ ಹೋದಾಗ ಇಲ್ಲಿನ ಶಿಕ್ಷಣ ವ್ಯವಸ್ಥೆಯ ಅರ್ಥ ಏನಾಗ್ತದೆ? ಕಾಂಗ್ರೆಸ್ನವ್ರಿಗೆ ಯಾಕೆ ನಿಮಗೆ ಜ್ಞಾನೋದಯ ಆಗ್ತಿಲ್ವಾ? ನಿಮಗೆ ಬುದ್ಧಿ ಇಲ್ವಾ? ನೀವು ಖಾಸಗೀಕರಣವನ್ನ ವಿರೋಧ ಮಾಡ್ಕೊಂಡು ದೇಶಾದ್ಯಂತ ಬೊಬ್ಬೆ ಹೊಡ್ಕೊಂಡು ಬರ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಸಿಕ್ಕ ಕಡೆ ಸಂವಿಧಾನಗಳನ್ನ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಇದೇನಾ ನೀವು ಸಂವಿಧಾನನ ಕಾಪಾಡೋದು? ಇದೇನಾ ನಮ್ಮ ಸಮಾಜನ ನೀವು ಕಾಪಾಡೋದು? ಇದೇನಾ ನೀವು ನಮ್ಮ ಸರ್ಕಾರಿ ವ್ಯವಸ್ಥೆಯನ್ನ ಉಳಿಸ್ತಕ್ಕಂಥದ್ದು? ಆದ್ರಿಂದ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ನಾಯಕರೆಲ್ಲರೂ ಇವತ್ತು ಇಲ್ಲಿ ಸೇರಿದೀವಿ. ನಾವು ಆಮ್ ಆದ್ಮಿ ಪಾರ್ಟಿಯವರು ನಾವು ಒತ್ತಾಯ ಮಾಡತಕ್ಕಂಥದ್ದು, ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಏನು 11 ಕಡೆ ತಾವು ಮಾಡಕ್ಕೆ PPP ಅಂತ ಹೊರಟಿದ್ದೀರಾ, PPP ಅನ್ನ ಕೂಡಲೇ ತೆಗೆದುಕೊಳ್ಳಿ, ಕ್ಯಾನ್ಸಲ್ ಮಾಡಿ ಆ ಯೋಜನೆಯನ್ನ. ಆಯಾ ಜಿಲ್ಲೆಗಳಲ್ಲಿ ಸರ್ಕಾರಿ ಸ್ವಾಮ್ಯತೆಯಲ್ಲಿ ಸಂಪೂರ್ಣ ಸರ್ಕಾರಿ ಹತೋಟಿಯಲ್ಲಿ ಒಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯನ್ನು ತಾವು ಸಹ ಸ್ಥಾಪನೆ ಮಾಡಬೇಕು. ಯಾವುದೇ ರೀತಿಯ ಶಿಕ್ಷಣವನ್ನ ಖಾಸಗೀಕರಣ ಜೊತೆಗೆ ಅಂದ್ರೂ ಸರ್ಕಾರದ ಸಹಯೋಗದೊಂದಿಗೆ ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಕೂಡಲೇ ಕಾಂಗ್ರೆಸ್ ನಾಯಕರು ಇದನ್ನ ವಾಪಸ್ ತಗೋಬೇಕಾಗ್ತದೆ. ಮತ್ತೆ ಏನು ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲಿನ ಭೋಗೇಶ್ ಸೋಲಾಪುರ್ ಅವರು ಅತ್ಯಂತ ಒಂದು ಸಾರ್ವಜನಿಕ ಕಾಳಜಿಯಿಂದ ಅವರ ಹಿತಾಸಕ್ತಿಯಿಂದ ಆ ಒಂದು 107 ದಿನಗಳ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅಂತವ್ರು ಸಹ ದುರುದ್ದೇಶಪೂರ್ವಕವಾಗಿ ಜೈಲಿಗಟ್ಟತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ ಕೂಡಲೇ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಅಂದ್ರೆ ಈ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಸಂಪೂರ್ಣ ಹೋರಾಟಗಾರರನ್ನ ಬಿಡುಗಡೆ ಮಾಡಬೇಕು. ತಾವು ಯಾವುದೇ ಮುಲಾಜಿಲ್ದಂಗೆ ತಾವು ಏನ್ ತಪ್ಪಾಗಿದೆ ಅದನ್ನ ತಪ್ಪನ್ನ ತಿದ್ದುಕೊಂಡು ಆ ಒಂದು ಹೋರಾಟಗಾರರನ್ನ ತಾವು ಬಿಡುಗಡೆ ಮಾಡಬೇಕು. ಮತ್ತೆ ಇಡೀ ಬಿಜಾಪುರ ಅಲ್ಲ, ಈ 11 ಕಡೆ ತಾವು ಏನು ಮಾರಾಟ ಎಂದು ಶಿಕ್ಷಣವನ್ನ ಖಾಸಗಿ ಜೊತೆ ಸಹಯೋಗದೊಂದಿಗೆ ವೈದ್ಯಕೀಯ ಶಿಕ್ಷಣ ತರಕ್ಕೆ ಹೊರಟಿದ್ದೀರಾ, ಅದನ್ನು ಸಂಪೂರ್ಣ ಹಿಂಪಡ್ಕೊಳ್ಬೇಕು ಅಂತೇಳಿ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ.